ಚುನಾವಣೆ ಹೊತ್ತಲೇ ಜಾರ್ಖಂಡ್ನಲ್ಲಿ ಇಡಿ ಭರ್ಜರಿಯಾಗಿ ಭೇಟಿಯಾಡಿದೆ. ಚುನಾವಣೆ ಸಮೀಪಿಸ್ತಾ ಇದೆ. ಇದೇ ಸಮಯದಲ್ಲೇ ಇಡಿಗೆ ಈಗ ಒಳ್ಳೆ ಬೇಟೆ ಸಿಕ್ಕಿದೆ. ಮಂತ್ರಿ ಅಲಂಗೀರ್ ಆಲಂ ಆಪ್ತನ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಬೆಳಗ್ಗೆನೆ ಇಡಿ ಭರ್ಜರಿಯಾಗಿ ಕಾರ್ಯಾಚರಣೆ ಮಾಡಿದೆ. ಸಚಿವರ ಪಿಎ ಮನೆಯಲ್ಲಿ 20 ರಿಂದ 30 ಕೋಟಿ ಹಣ ಪತ್ತೆಯಾಗಿದೆ. ಹಣವನ್ನ ಕಂಡ ಇಡಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ಹಲವೆಡೆ ದಾಳಿ ನಡೆಸಿದಂತಹ ಇಡಿ ಅಧಿಕಾರಿಗಳು ಪಿಎ ಸಂಜೀವ್ ಲಾಲ್ ಮನೆ ಸೇರಿದಂತೆ 6 ಕಡೆಗಳಲ್ಲಿ ಶೋಧ ನಡೆಸಿದ್ದಾರೆ. ಇನ್ನು ಹಣ ಪತ್ತೆಯಾಗ್ತಾನೇ ಇದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರಾಂಚಿಯ ಹಲವು ಸ್ಥಳಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ದಾಳಿ ಮಾಡ್ತಾ ಇದ್ದಾರೆ. ಸಚಿವರ ಪಿಎ ಮನೆಯಲ್ಲಿ 20 ರಿಂದ 30 ಕೋಟಿ ಹಣ ಪತ್ತೆಯಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿ ಈಗಾಗಲೇ ಅನೇಕ ಕಡೆ ಕೂಡ ದಾಳಿಯನ್ನು ನಡೆಸಿದ್ದಾರೆ. 6 ಕಡೆಗಳಲ್ಲಿ ಈಗ ಸಂಜೀವ್ ಲಾಲ್ ಮನೆ ಸೇರಿದಂತೆ 6 ಕಡೆಗಳಲ್ಲಿ ದಾಳಿ ನಡೆಸಿ ಒಂದಷ್ಟು ನಗದು ಪತ್ತೆಯಾಗಿದೆ. ಹಣ ಎಣಿಸೋಷ್ಟರಲ್ಲಿ ಸುಸ್ತು ಅನ್ನುವಷ್ಟರ ಮಟ್ಟಿಗೆ ನಗದು ಪತ್ತೆಯಾಗಿದೆ. ಕೋಟಿ ಹಣ ಪತ್ತೆಯಾಗಿದೆ. 20 ಕೋಟಿ ನಗದನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಜಾರ್ಖಂಡ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖ್ಯ ಎಂಜಿನಿಯರ್ ಆಗಿದ್ದಂಥ ವೀರೇಂದ್ರ ರಾಮ್ ಅವರನ್ನ ಕೂಡ 100 ಕೋಟಿ ಮೌಲ್ಯದ ಆಸ್ತಿ ಗಳಿಸಿದ ಆರೋಪದ ಮೇಲೆ ಕಳೆದ ವರ್ಷ ಬಂಧಿಸಲಾಗಿತ್ತು. ಈ ವರ್ಷ ಕೂಡ ಅಂತಹದ್ದೇ ಘಟನೆ ಅಲ್ಲಿ ಜಾರ್ಖಂಡ್ನಲ್ಲಿ ನಡೆದಿದೆ. ಅದರಲ್ಲೂ ಕೂಡ ಚುನಾವಣೆ ಸಮೀಪದಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ಸಚಿವ ಅಲಂಗೀರ್ ಆಲಂ ಆಪ್ತನ ಮನೆಯಲ್ಲಿ 20 ಕೋಟಿ ನಗದು ಪತ್ತೆಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಕಂತೆ ಹಣದ ರಾಶಿಯನ್ನ ಹಾಕಿದ್ದಾರೆ ಅಂತ. ಇಡಿ ಬೆಳಗ್ಗೆನೆ ಈ ರೀತಿಯಾಗಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದೆ. ಈಗಾಗಲೇ ಯಾವ್ಯಾವ ಅವ್ಯವಹಾರಗಳನ್ನ ಮಾಡಿದ್ದಾರೆ ಅಥವಾ ಯಾವ ಮೂಲ ಇದು, ಹಣದ ಮೂಲ ಏನು, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಹಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದ್ದಾವ ಅಥವಾ ಅಕ್ರಮ ಹಣನ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಬೇಕಲ್ಲ. 20 ಕೋಟಿ ನಗದು ಮನೆಯಲ್ಲೇ ಇತ್ತು ಅಂದ್ರೆ ಏನಕ್ಕೋಸ್ಕರ ಈ ಹಣವನ್ನ ತಂದಿದ್ರು, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಒಟ್ಟಿನಲ್ಲಿ ಬೆಳಗ್ಗಿನ ಒಂದು ರೀತಿಯಾಗಿ ದೊಡ್ಡ ಕಾರ್ಯಾಚರಣೆಯನ್ನು ನಡೆದಿದೆ. ಕಂತೆ ಹಣದ ರಾಶಿ ಪತ್ತೆಯಾಗಿದೆ. ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಆಲಂ ಅವರ ಆಪ್ತ ಕಾರ್ಯದರ್ಶಿಯಾಗಿರುವಂತಹ ಸಂಜೀವ್ ಲಾಲ್ ಮನೆಯ ಮೇಲೆ 6 ಕಡೆಗಳಲ್ಲಿ, ಮನೆ ಸೇರಿದಂತೆ ಒಟ್ಟು 6 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಮನೆ ಇರ್ಬೋದು, ಕಚೇರಿ ಇರ್ಬೋದು, ಅವ್ರಿಗೆ ಸಂಬಂಧಪಟ್ಟಂತೆ ಒಂದೇ ಮನೆ ಅಂತ ಇರೋದಿಲ್ಲ, ಬೇರೆ ಮನೆಗಳು ಇರ್ತಾವೆ. ಆ ಎಲ್ಲ ಕಡೆ ಒಟ್ಟು 6 ಕಡೆಗಳಲ್ಲಿ ದಾಳಿ ನಡೆಸಿ ಕಂತೆ ಹಣವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಹಣದ ರಾಶಿಯನ್ನ ಕೂಡ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸಂಜೀವ್ ಲಾಲ್ ಮನೆಯ ಮೇಲೆ ಇಡಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ನಗದು ಇದು. ಈಗಾಗಲೇ ಇದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಹಣದ ಮೂಲ ಏನು, ಯಾರಿಗೆ ಸಂಬಂಧಪಟ್ಟಿದ್ದು, ಇವರಿಗೆ ಸಂಬಂಧಪಟ್ಟಿದ್ದು, ಇವರದ್ದೇ ಹಣ ಆದರೆ ಈ ಹಣ ಹೇಗೆ ಬಂತು, ಅಂದರೆ ಈ ಹಣದ ಮೂಲ ಏನು, ಕೆಲಸ ಮಾಡಿದ್ದಕ್ಕೆ ಸಿಕ್ಕಿರುವಂಥ ಆದಾಯ ಇದು, ನಿಮ್ಮ ಆದಾಯ ಏನು, ಈಗ ಬಂದಿರುವಂಥ ಹಣದ ಮೂಲ ಏನು, ಅದೆಲ್ಲದ್ರ ಬಗ್ಗೆ ಕೂಡ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಮಾಹಿತಿಯನ್ನ ಬಹಿರಂಗ ಪಡಿಸಬೇಕಾಗುತ್ತೆ. ಚುನಾವಣಾ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಎಫೆಕ್ಟ್ ಆಗುವಂತಹ ದಾಳಿ ಇದು. ಜಾರ್ಖಂಡ್ನಲ್ಲಿ ನಡೆದಿರುವಂಥದ್ದು. ಬೆಳಗ್ಗೆನೆ ರಾಂಚಿಯ ಅನೇಕ ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಈಗ ಸಚಿವರ ಆಪ್ತರ ಮನೆಯಲ್ಲೂ ಕೂಡ 20 ಕೋಟಿ ಹಣ ಸಿಕ್ಕಿರೋದ್ರಿಂದ ಈ ಹಣ ಯಾರದ್ದು, ಅವರದ್ದೇ ಆದ್ರೆ ದಾಖಲೆಗಳಿದ್ದಾವ, ಆ ದಾಖಲೆಗಳನ್ನ ಕೊಡಿ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ज्वेलरी था दिखा